ಹಾಯ್, ನಾನಿದು ಸಂಡೇ ಮಾಡಿರುವಂಥ ವಿಡಿಯೋ. ಸಂಡೇ ದಿವಸ ನಾನು ಅಕ್ಕನ ಮನೆಯಲ್ಲಿದ್ದೆ. ಆ ದಿನ ಪಲ್ಸ್ ಪೋಲಿಯೋ ಲಸಿಕೆ ಹಾಕೋದಕ್ಕೆ ಸ್ಕೂಲಿಗೆ ಹೋಗೋದಿತ್ತು. ಹಾಗಾಗಿ ಸ್ವಲ್ಪ ಬೇಗ ಎದ್ದಿದ್ದೆ. ಆದರೆ ಇಲ್ಲಿ ಚಳಿ ಅಂತೂ ತುಂಬಾ ಇದೆ ನೋಡಿ. ಮನೆ ಸುತ್ತ ತೋಟ, ಮಧ್ಯದಲ್ಲಿ ಮನೆ ಇರುವಂಥದ್ದು. ಹಾಗಾಗಿ ಇಲ್ಲಿ ಚಳಿ ಅಂತೂ ತುಂಬಾ ಜಾಸ್ತಿ ಇದೆ. ಮಧ್ಯಾಹ್ನವರೆಗೂ ಇಲ್ಲಿ ಚಳಿ ಬಿಡೋದೇ ಇಲ್ಲ. ಮಂಗಳೂರಲ್ಲಾದರೆ ನಾನು ಒಂದು 7:45ಗೆ 8 o'clock ಒಳಗೆ ಅವಳಿಗೆ ಲಸಿಕೆ ಹಾಕಿಸ್ಕೊಂಡು ಬರ್ತೀನಿ. ಬಟ್ ಇಲ್ಲಿ ನಾವು ಹೊರಡುವಾಗಲೇ 7:45 ಆಗಿದೆ. ಪಲ್ಸ್ ಪೋಲಿಯೋ ಲಸಿಕೆನ ನಾವು ಬೆಳಿಗ್ಗೆ ಬೇಗ ಹಾಕಿಸ್ಕೋಬೇಕು ಅಂತ ಹೇಳ್ತಾರೆ, ಒಳ್ಳೆಯದು ಅಂತ. ಮಧ್ಯಾಹ್ನದ ಒಳಗಡೆ ಹಾಕಿಸ್ಕೋಬೇಕು. ಕೆಲವರು ಸಂಜೆ ತನಕನೂ ಹೋಗ್ತಾ ಇರ್ತಾರೆ. ಬಟ್ ನಾನು ಬೆಳಿಗ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಾಕಿಸ್ಕೊಂಡು ಬರ್ತಾಯಿದ್ದೆ. ಬಟ್ ಇಲ್ಲಿಯ ಚಳಿಗೆ ನನಗೆ ಹೊರಡಲಿಕ್ಕೆ ಆಗಲಿಲ್ಲ. ನನ್ನ ದೊಡ್ಡ ಅಕ್ಕ ಅಂಗನವಾಡಿ ಟೀಚರ್ ಆಗಿರೋದ್ರಿಂದ ಅವರು ಬೇಗ ಎದ್ದು ಹೋಗಿದ್ದಾರೆ. ನಾವು ನೆಕ್ಸ್ಟ್ ಗಾಡಿಯಲ್ಲಿ ಹೋಗಬೇಕಷ್ಟೇ. ಇವಾಗ ನನ್ನ ಮಗಳು ಎದ್ದ ಕೂಡಲೇ ಅವಳನ್ನು ಬ್ರಷ್ ಮಾಡಿ ಫ್ರೆಶ್ ಆಗಿ ಫಸ್ಟ್ ಡ್ರಾಪ್ ಹಾಕಿಸ್ಕೊಂಡು ಬಂದು ನಂತರ ನಾನು ಅವಳಿಗೆ ತಿಂಡಿ ಕೊಡೋದು. ಯಾಕಂದರೆ ಎದ್ದ ಕೂಡಲೇ ಅವಳು ತಿಂಡಿ ತಿನ್ನೋದಿಲ್ಲ, ಮತ್ತು ತಿಂಡಿ ತಿನ್ನೋದು ಕೂಡ ತುಂಬ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ಫಸ್ಟ್ ಡ್ರಾಪ್ ಹಾಕಿಸ್ಕೊಂಡು ಬರೋಣ ಅಂತ ನಮ್ಮನ್ನು ಅಕ್ಕನ ಮಗ ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಗಾಳಿಗೆ ಚಳಿ ಅಂತೂ ಕೇಳೋದೇ ಬೇಡ, ತುಂಬಾ ಚಳಿ ಆಗ್ತಿತ್ತು. ಅಂದರೆ ಬೈಕಲ್ಲಿ ಹೋಗುವಾಗ ಗಾಳಿ ಬರ್ತಾ ಇತ್ತಲ್ಲ, ಹಾಗಾಗಿ. ಮತ್ತು ನಾವು ಹೋಗುವಾಗ ನೋಡ್ಬೋದು ನೋಡಿ, ಇಲ್ಲಿ ಕೂಡ ಹಾಗೆಯೇ ಸುತ್ತ ತೋಟನೇ ಇದೆ. ರೋಡಿನ ಆ ಸೈಡು ಈ ಸೈಡು ಎರಡು ಕಡೆ ಕೂಡ ಹಸಿರೇ ಇರುವಂಥದ್ದು. ಹೆಚ್ಚಾಗಿ ಈ ಕಡೆ ಇರುವಂಥದ್ದು ಅಡಿಕೆ ತೋಟ ಮತ್ತು ತೆಂಗಿನ ಮರಗಳು. ನನ್ನ ಮಗಳಿಗೆ ಕಿವಿಯೆಲ್ಲ ಕವರ್ ಮಾಡಿದ್ದೆ, ಆದರೂ ಅವಳಿಗೆ ಚಳಿ ಆಗ್ತಿತ್ತು. ನಗಡ್ತಾ ಇದ್ದಾಳೆ ಚಳಿಗೆ. ಮನೆಯಿಂದ ಸ್ಕೂಲೇನು ಹೆಚ್ಚು ದೂರ ಇಲ್ಲ. ಮನೆಯಿಂದ ಒಂದು 5 minutes ಇದೆ. ಬೈಕಲ್ಲಿ ಒಂದು 5 minutesಲ್ಲಿ ರೀಚ್ ಆಗ್ಬೋದು ಅಂಗನವಾಡಿ ಸ್ಕೂಲಿಗೆ. ಸಂಡೇ ದಿನ ಆಗಿದ್ದರಿಂದ ಅದೇ ದಿನ ಕಂಬಳ ಕೂಡ ಇತ್ತು. ನಿಜವಾಗಿ ಸ್ಯಾಟರ್ಡೆ ಸಂಡೇ ಆಗುತ್ತೆ, ಆದರೆ ಅಮಾವಾಸ್ಯೆ ಬಂದಿದ್ದರಿಂದ ಸಂಡೇ ಮಂಡೇ 2 ದಿವಸ ಕಂಬಳ ಇತ್ತು. ಅದೇ ದಿವಸ ಕಂಬಳ ಇದ್ದಿದ್ದರಿಂದ ಎದುರುಗಡೆಯಿಂದ ಗಾಡಿಯಲ್ಲಿ ಕಂಬಳ ಕೋನಗಳ ಜೊತೆ ಹೋಗೋದನ್ನು ನೋಡಬಹುದು. ಆ ದಿನ ಎಲ್ಲರ ಮನೆಯಲ್ಲೂ ತುಂಬ ನೆಂಟರು ಬರೋದು, ಹಾಗಾಗಿ ಎಲ್ಲರೂ ಬ್ಯುಸಿ ಇರ್ತಾರೆ. ಸ್ಕೂಲಿಂದ ಒಂದು 5 minutes ಇದೆ ಕಂಬಳ ಆಗುವ ಜಾಗಕ್ಕೆ ಹೋಗಲಿಕ್ಕೆ. ಇವಾಗ ನಾವು ಸ್ಕೂಲಿಗೆ ರೀಚ್ ಆದ್ವಿ. ಇಲ್ಲಿ ಬಂದಾಗ ಆಶಾ ಕಾರ್ಯಕರ್ತೆ ಇದ್ದರು, ಹಾಗೆಯೇ ನನ್ನ ಅಕ್ಕನೇ ಅಲ್ಲಿ ಟೀಚರ್ ಆಗಿರೋದ್ರಿಂದ ಅಕ್ಕನೂ ಕೂಡ ಅಲ್ಲೇ ಇದ್ದರು. ಇವಾಗ ನಾವಿಲ್ಲಿ ರೀಚ್ ಆದ ನಂತರ ಫಸ್ಟಿಗೆ ಕೈಗೆ ಮಾರ್ಕ್ ಮಾಡಿದರು. ನಾವು ಬಂದ ನಂತರ 2 ಮಕ್ಕಳು ಬಂದರು. ಅದಕ್ಕಿಂತ ಮುಂಚೆ ಕೂಡ 2-3 ಮಕ್ಕಳು ಡ್ರಾಪ್ ಹಾಕಿಸ್ಕೊಂಡು ಹೋಗಿದ್ದಾರೆ. ನಾವು ಬಂದ ನಂತರ 2 ಮಕ್ಕಳು ಬಂದರು, ಅವರಿಗೂ ಕೂಡ ಕೈಗೆ ಮಾರ್ಕ್ ಮಾಡಿದರು. ಪ್ರತಿ ಸಲ ಪೋಲಿಯೋ ಲಸಿಕೆ ಇದ್ದಾಗ ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದರೆ ಮಕ್ಕಳಿಗೆ ತಪ್ಪದೆ ಪೋಲಿಯೋ ಲಸಿಕೆನ ಹಾಕಿಸಿ. ಅದನ್ನಂತೂ ಮಿಸ್ ಮಾಡಲೇಬೇಡಿ, ಮತ್ತು ಮುಂದೆ ಪಶ್ಚಾತ್ತಾಪ ಪಡುವ ಹಾಗೆ ಆಗಬಾರ್ದು. ಹಾಗಾಗಿ ಮಕ್ಕಳಿದ್ದಾಗ 5 ವರ್ಷದ ಒಳಗಿನ ಮಕ್ಕಳಿಗೆ ಎಲ್ರಿಗೂ ಪೋಲಿಯೋ ಲಸಿಕೆನ ಹಾಕಿಸಿ. ಇಲ್ಲಿ ಸರ್ ಬರುವವರೆಗೂ ನಾವು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅವರು ಇಮಿಡಿಯೇಟ್ ಬಂದರು. ಅವರು ಬಂದ ಕೂಡಲೇ ಎಲ್ಲ ಮಕ್ಕಳಿಗೂ 2 ಹನಿ ಪೋಲಿಯೋ ಡ್ರಾಪ್ನ ಹಾಕಿ ನಂತರ ಒಂದು ಗ್ರೂಪ್ ಫೋಟೋ ತೆಗೆದ್ವಿ. ಅಲ್ಲೇ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ ಪೋಲಿಯೋ ಮುಕ್ತ ಭಾರತಕ್ಕೆ ಕೈ ಜೋಡಿಸಿ. ಈ ದಿನವೇ ಕಂಬಳ ಕೂಡ ಇದ್ದದ್ರಿಂದ ನಾವು ಲಸಿಕೆ ಹಾಕಿದ ನಂತರ ಮನೆ ಕಡೆ ಹೊರಟ್ವಿ. ನಾವು ಮಧ್ಯಾಹ್ನ ಹೊತ್ತಿಗೆ ಕಂಬಳಕ್ಕೆ ಹೋಗಿಲ್ಲ. ನಾವು ಮಧ್ಯಾಹ್ನ ಟೈಮಿಗೆ ಚಿಕ್ಕಮ್ಮನ ಮನೆಗೆ ಹೋದ್ವಿ. ಯಾಕಂದರೆ ತುಂಬ ಬಿಸಿಲು ಇದ್ದಿದ್ದರಿಂದ ಅಲ್ಲಿ ಮಕ್ಕಳನ್ನು ಹಿಡ್ಕೊಂಡು ನೋಡೋದು ಕಷ್ಟ. ಕಂಬಳದ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದಿದೆ. ನಾನು ಮೊದಲೇ ಒಂದು ವ್ಲಾಗಲ್ಲಿ ಹೇಳಿದ್ದೆ, ಅಕ್ಕನ ಮನೆಯಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಮಂಗಳೂರು ಬಂದ ನಂತರ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ವೀಡಿಯೋಸ್ ಎಲ್ಲ ಹಾಕುವಾಗ ಸ್ವಲ್ಪ ಲೇಟ್ ಆಗ್ತಾ ಇದೆ. ಇವಾಗ ಅಕ್ಕನ ಮಗನೇ ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.